ನಮಸ್ತೆ ವೀಕ್ಷಕರೇ, ಇವಾಗ ನಾನು ಕಡಚಿಕಾಯಿ ಅಂತ ಸಿಗುತ್ತೆ ಅದರ ಪಲ್ಯ ಮಾಡ್ತೀನಿ. ಒಂದು 2 ಚಮಚ ಅಷ್ಟು ಎಣ್ಣೆ ಹಾಕೀನಿ ನಾನು. ಸ್ವಲ್ಪ ಇವು ಕಡಚಿಕಾಯಿ ಅಂತ ಒಂದು ಮಾರ್ಕೆಟ್ನಲ್ಲಿ ಸಿಗ್ತಾವೆ, ಈಗ ಸೀಸನ್ ಅದರದ್ದು. ಇದು ಕಡಚಿಕಾಯಿ ಅಂತ 25 ರೂಪಾಯಿಗೆ ಬರೀ ಒಂದು ಇಷ್ಟು 25 ರೂಪಾಯಿ. ಇದಿಷ್ಟಕ್ಕೇ ಇದು ಆರೋಗ್ಯಕ್ಕೂ ಭಾಳ ಚಲೋ. ಅದಕ್ಕೆ ನಾನು ತೊಗೊಂಡು ಬಂದಿದ್ದೆ ಮಾರ್ಕೆಟ್ನಾಗ. ಇದನ್ನು ತೊಗೊಂಬಂದು ತೊಳೆದು ಸೋಚಿ ಇಟ್ಕೊಂಡೀನಿ. ಇವಾಗ ನಾನು ಏನು ಮಾಡ್ತೀನಿ, ಉಳ್ಳಾಗಡ್ಡಿ ಎಲ್ಲನೂ ರೆಡಿ ಅದಾವು. ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ, ಎಲ್ಲ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡಿ ಇಟ್ಕೊಂಡೀನಿ. ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನ ಹಾಕಿದೆ. ಒಂದೆರಡು ಕರಿಬೇವು ಹಾಕಿದೆ. ಒಂದು ಉಳ್ಳಾಗಡ್ಡಿ ಹಚ್ಚಿಟ್ಕೊಂಡಿದ್ದೆ, ಒಂದು ಉಳ್ಳಾಗಡ್ಡಿನ ಹಾಕ್ತೀನಿ. ಗರಿಯಾಗಿ ಉಳ್ಳಾಗಡ್ಡಿ ಹಚ್ಚಿಟ್ಕೊಂಡೀನಿ, ಅದನ್ನು ಇವಾಗ ಹಾಕಿದ್ವಿ. ಇವಾಗ ಒಂದು ಟೊಮೆಟೊನ್ನು ನಾನು ಹಾಕ್ತೀನಿ. ಸ್ವಲ್ಪ ಅದಾವು, ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ತೀವಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಸರಿಯಾಗಿ ರುಬ್ಬಿಟ್ಕೊಂಡೇನಿ, ಅದನ್ನು ಹಾಕ್ತೀನಿ ನಾವು. ಇಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನೊಂದು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಬ್ಯಾಳಿ ನೆನೆಸಿ ಇಟ್ಕೊಂಡೇನಿ, ಇಲ್ಲಿ ಸ್ವಲ್ಪ ಇಟ್ಕೊಂಡೇನಿ. ಇವಷ್ಟು ಒಂದು ಸಣ್ಣ ವಾಟೆದಿಂದ ಒಂದು ವಾಟೆ ಬ್ಯಾಳಿ ನೆನೆಸಿಟ್ಕೊಂಡೇನಿ. ಇದ್ರ ಜೊತೆ ಬ್ಯಾಳಿ ಹಾಕಿ ಮಾಡಿದ್ರು ಭಾಳ ಚಲೋ ಆಗ್ತೈತಿ, ಹಂಗೆ ಮಾಡಿದ್ರೆ ಚಲೋ ಆಗ್ತೈತಿ. ನಾನು ಬ್ಯಾಳಿ ಹಾಕಿ ಮಾಡ್ತೀನಿ. ಇವಾಗ ಕಡಚಿಕಾಯಿನ ಇದಕ್ಕೆ ಹಾಕಿದೆ. ಇವಾಗ ನೆನೆಸಿಟ್ಕೊಂಥ ಬ್ಯಾಳಿನ ಇದಕ್ಕೆ ಹಾಕ್ತೀನಿ. ಇವಾಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಮಸಾಲೆ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ, ಬೇಯೋಕ್ಕಾಗಿ ಸ್ವಲ್ಪ ನೀರನ್ನು ಹಾಕ್ತೀನಿ. ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ನಾನು ಇದ್ರ ಮೇಲೆ
ಹಾಕ್ತೀನಿ. ಇದು ರೊಟ್ಟಿಗೆ ಚಲೋ ಆಗ್ತೈತಿ, ಚಪಾತಿಗೂ ಚಲೋ ಆಗ್ತೈತಿ. ಇದನ್ನು ಈ ಕಡೆ ಭಾಳ ಸಿಗ್ತಾವೆ ಈಗ ಮಾರ್ಕೆಟ್ನಾಗ, ಸೀಸನ್ ಇದು. ಇದನ್ನು ನಾವು ನಿನ್ನೆ ತೊಗೊಂಡು ಬಂದಿದ್ದೆ ಮಾರ್ಕೆಟ್ನಾಗ, ಇವತ್ತು ಮಾಡಾಕತ್ತೀನಿ. ನೋಡಿ ವೀಕ್ಷಕರೇ, ನಮ್ಮ ಕಡೆ ಭಾಗದಾಗ, ಧಾರವಾಡ ಕಡೆ ಭಾಗದಾಗ, ಆ ಕಡೆ ಮಲ್ನಾಡ್ಗೂ ಗೊತ್ತೈತಿ ಇಲ್ಲಿ ಗೊತ್ತಿಲ್ಲ, ಆದ್ರೆ ನಮ್ಮ ಧಾರವಾಡ ಭಾಗದಾಗ ಇದನ್ನು ನಾವು ಭಾಳ ಯೂಸ್ ಮಾಡ್ತೀವಿ. ಸೀಸನಿಗೆ ಅಷ್ಟೇ ಸಿಗ್ತೈತಿ ಇದು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.